ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಪ್ರಯತ್ನವನ್ನ ಅವರು ಅಧಿಕಾರಿಗಳು ಮಾಡ್ತಿದ್ದಾರೆ. ನಿಮ್ಗೆ ಅಂತೇಳಿ ಒಂದು ಕಾರ್ಡ್ ಮಾಡ್ಕೊಡ್ತಾರೆ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸಿದ್ದೀವಿ. ಮೇಸ್ತ್ರಿ ಕೆಲಸ ಕರ್ಕೊಂಡ್ ಬರ್ತಿಲ್ಲ, ಏನೇನಿದೆ ಈ ತರ ಫೆಸಿಲಿಟಿ ಎಲ್ಲ ನಮ್ಗೆ ಕೊಡ್ಸು ಅಂತ ಕೇಳಬೇಕು. ಕೇಳಿಲ್ರಿ ನಾವು. ಕೇಳಿಲ್ಲ. ತಪ್ಪು ನಿಮ್ದ ಅವ್ರದಾ? ಮಾಡ್ಕೊಂಡ್ರೆ ಈಗ ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಅಕ್ಕಿ ಸಿಗ್ತೈತಿ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅಕ್ಕಿಗಿನ ಜಾಸ್ತಿ ಸಿಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿದೆ, ಸೌಲಭ್ಯಗಳೈತೆ. ಸಾಲಿ ಕಲ್ತಲ್ರಿ, ನಮ್ಗೆ ಏನ್ ಗೊತ್ತಾಗ್ಬೇಕು. ಅವ ಸಾಹೇಬ ಮಾಡಿಸಿದಾನ್ ಬಿಡ್ರಿ ನಮ್ಗೆಲ್ಲ, ಬೇರೆ ನಾವು ಕೇಳಿಲ್ಲ. ಅಂತ ಮಾಡಿರೋದು ನಿಮ್ಮ ಹೆಸರು ಹೇಳ್ಕೊಂಡು ಯಾರ್ಯಾರೋ ತಗೊಂತಾವ್ರೆ, ಅದೆಲ್ಲ ಈಗ ಸ್ಟಾಪ್ ಆಗೈತೆ. ಓಕೆನಾ? ಕಾರ್ಮಿಕ ಇಲಾಖೆಯ ನೂರಾರು ಕೋಟಿ ಯೋಜನೆಗಳು ನಿಜವಾಗ್ಲೂ ಕೂಡ ಕಾರ್ಮಿಕರಿಗೆ ತಲುಪ್ತಾ ಇದೆಯಾ? ಬರೀ ಪಾಂಪ್ಲೆಟ್ಗಳಲ್ಲಿ ಈ ಯೋಜನೆಗಳಿದ್ಯಾ? ನಿಜವಾಗ್ಲೂ ಕಾರ್ಮಿಕರಿಗೆ ತಲುಪ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ಅದನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಪ್ರಯತ್ನವನ್ನ ಅವರು ಅಧಿಕಾರಿಗಳು ಮಾಡ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ಅವರಿಗೆ ತಲುಪುವಂತ ಕೆಲಸಗಳು ಆಗ್ತಾ ಇದೆಯಾ? ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಅಂದ್ರೆ ಕಾರ್ಮಿಕರಿಗೆ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೀವಿ. ಬೆಳಗಾವಿಯಲ್ಲಿ ಇದೀವಿ. ನಮ್ಮ ಜೊತೆಗೆ ಒಬ್ರು ಮಹಿಳಾ ಕಟ್ಟಡ ಕಾರ್ಮಿಕರಿದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿರಿ. ಓಕೆ. ಎಲ್ಲಿನವ್ರು? ಇಲ್ಲಿನವ್ರೇನಾ? ಬೆಳಗಾವಿನವ್ರೇನಾ? ಬೆಳಗಾವಿರನ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಭಾಳ ವರ್ಷ 30 ವರ್ಷ ಆತ್ರಿ. 30 ವರ್ಷದಿಂದ. ಆಲ್ಮೋಸ್ಟ್ ನನ್ನ ಏಜ್ ಅಷ್ಟು. ಹೆಂಗಿದೆ ಕೆಲಸ ಎಲ್ಲ? ಚಲೋ ಐತ್ರಿ ಕೆಲಸ. ಚೆನ್ನಾಗಿದಾ? ಮಕ್ಳು ಮೊಮ್ಮಕ್ಳು? ಮೊಮ್ಮಕ್ಳು ಅದಾರ. ಮೊಮ್ಮಕ್ಳು ಇದಾರೆ. ನಾವು ಅಪ್ಪನ ಕಡೆ ಇದೇನು, ಮಗನ ಜೋಪಾನ ಮಾಡಿದೇನು. 2 ಮಕ್ಕಳಾಗಿದಾರ. 2 ಮಕ್ಕಳಾಗಿದ್ದಾರೆ. ಕೆಲಸ ಮಾಡ್ಕೊಂಡೆ. ಓಕೆ. ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾಯ್ತಾ? ಬರ್ತೈತ್ರಿ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಈಗ 30 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಅಂತೇಳಿ ಒಂದ್ ಕಾರ್ಡ್ ಮಾಡ್ಕೊಡ್ತಾರೆ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸಿದ್ದೈತ್ರಿ. ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತ್ರಿ. 10 ವರ್ಷ ಆಯ್ತು. ಕೇಳಿದ್ದೀರಾ ಯಾರ ಹತ್ರ ಏನೇನ್ ಪ್ರಯೋಜನ ಇದೆ, ಹೆಂಗ್ ಪಡ್ಕೊಬೇಕು ಅಂತ? ಕೇಳಿಲ್ರಿ. ಕೇಳಿಲ್ಲ. ಈಗ ನೋಡಿ, ಗೃಹಲಕ್ಷ್ಮಿಗೆ 2,000 ರೂಪಾಯಿಗೆ ಅಕೌಂಟ್ ನಂಬರ್ ಎಲ್ಲ ಕೊಟ್ರ ಬ್ಯಾಂಕ್? ಹಂಗೇನೆ ಈ ಯೋಜನೆ ಪಡ್ಕೊಳಕ್ಕೂ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ದಾಖಲಾತಿಗಳು, ಒಬ್ರನ್ನ ಭೇಟಿ ಮಾಡ್ಬೇಕು, ನಿಮ್ ಮೇಸ್ತ್ರಿನ ಕೇಳಬೇಕು, ಮೇಸ್ತ್ರಿ ಕೆಲಸ ಕರ್ಕೊಂಡ್ ಬರ್ತಿಲ್ಲ, ಏನೇನಿದೆ ಈ ತರ ಫೆಸಿಲಿಟಿ ಎಲ್ಲ ನಮ್ಗೆ ಕೊಡ್ಸು ಅಂತ ಕೇಳಬೇಕು. ಕೇಳಿಲ್ರಿ ನಾವು. ಕೇಳಿಲ್ಲ. ತಪ್ಪು ನಿಮ್ದ ಅವ್ರದಾ? ನಿಮ್ದೆ ಅಲ್ವಾ? ಓಲಿ ಅಕ್ಕ, ಏನೇನ್ ಐತೆ ಉಪಯೋಗಗಳು ಅಂತ ಗೊತ್ತಾ ನಿಮ್ಗೆ? ಏನು ಗೊತ್ತೇ ಇಲ್ರಿ ಅದರಾಗಿಂದ ನಮ್ಗೆ. ಈಗ ನೀವು ಲೇಬರ್ ಕಾರ್ಡ್ ಅಂತ ಮಾಡ್ಸ್ಕೊಂತೀರಲ್ಲ, ಮಾಡ್ಕೊಂಡ್ರೆ ಈಗ ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಅಕ್ಕಿ ಸಿಗ್ತೈತಿ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅಕ್ಕಿಗಿನ ಜಾಸ್ತಿ ಸಿಗುತ್ತೆ. ಯಾಕೆಂದ್ರೆ ಈಗ ಒಂದೆರಡು ವಿಚಾರಗಳು ಹೇಳ್ಬಿಡ್ತೀನಿ ನೋಡಿ, ನಿಮ್ಗೆ ಏನೇ ಸಿಗುತ್ತೆ ಅಂತ ಅನ್ಬಿಟ್ಟು. ಲೇಬರ್ ಕಾರ್ಡ್ ಮಾಡ್ಸಿರ್ತೀರಲ್ಲ, ಈಗ ನೀವು ಇನ್ನು ಸ್ವಲ್ಪ ಹಳೇದ್ರಿಂದ ಹೇಳ್ತೀನಿ, ನೀವ್ ಇನ್ನು ಮದ್ವೆ ಆಗಿರಲ್ಲ, ಅವಾಗ ನೀವು ಕಟ್ಟಡ ಕೆಲಸ ಮಾಡ್ತಿರ್ತೀರಿ. ಕಾರ್ಡ್ ಮಾಡಿಸ್ಕೊಂಡಿದ್ರೆ ನೀವು ಮದ್ವೆ ಆಗ್ತಿರಲ್ಲ, ಲಗ್ನ ಪತ್ರಿಕೆನ ಎಲ್ಲ ಮಾಹಿತಿಗಳನ್ನ ಅವ್ರು ಕೊಟ್ಟು ಮದ್ವೆ ಆಗಿದೆ ಅಂತಂದ್ರೆ 50,000 ರೂಪಾಯಿ ಮದ್ವೆ ಖರ್ಚಿಗೆ ಅಂತ ಕೊಡ್ತಾರೆ. ಆಯ್ತಾ? ಅದಾದ್ಮೇಲೆ ಮಕ್ಳು ಮರಿ ಅಲ್ವಾ, ಡೆಲಿವರಿಗೆ ಖರ್ಚು ಆಗುತ್ತೆ. ಆವಾಗ ನೀವು ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಬೇಕು ಅಂತಂದ್ರೆ 1 ಲಕ್ಷ ಆಗುತ್ತೆ. ನಾರ್ಮಲ್ ಅಂದ್ರೂ ಒಂದು 50,000 ಆಗುತ್ತೆ. ಅದಕ್ಕೆ ಅಂತ ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ದುಡ್ಡು ಕೊಡ್ತಾರೆ, ಆಪರೇಷನ್ಗೆ ಇಷ್ಟು ಅಂತ ಅನ್ಬಿಟ್ಟು. ಅದಾದ್ಮೇಲೆ ಮಕ್ಳಾಗ್ತಾವಲ್ಲ, 1ನೇ ಕ್ಲಾಸಿಂದ ಅವ್ರು ಎಲ್ಲಿ ಗಂಟ ಓದ್ತಾರೋ ಅಲ್ಲಿ ಗಂಟ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ. ಇಷ್ಟಿಷ್ಟು ಅಂತ 1,000, 5,000, 10,000 ಅಂತ ಸ್ಕಾಲರ್ಶಿಪ್ ಕೊಡ್ತಾರೆ. ಇವೆಲ್ಲ ಫೆಸಿಲಿಟಿ ಇದೆ. ಆಯ್ತಾ? ನೀವು ಮಾಡೋ ಕೆಲ್ಸದಲ್ಲಿ ಏನಾದ್ರು ಅಪಘಾತಗಳು ಆಯ್ತಾ ಇರ್ತಾವ, ಬೀಳೋದು ಹೇಳೋದಾಗುತ್ತಾ? ಆಗ್ತಿರ್ಬೇಕ್ರಿ. ನಾವೇನು ಬಿದ್ದಿಲ್ರಿ, ಏನಾಗಿಲ್ಲ. ನಿಮ್ಗೆ ಗೊತ್ತಿದೆ ತಾನೇ, ಕೆಲವರೆಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡು ಬಿಲ್ಡಿಂಗ್ ಆ ತರ ಈಗ ಬಿದ್ದು ಯಾರೋ ಕಾಲು ಮುರ್ಕೊಂಡ್ಬಿಟ್ರು ಕಟ್ಟಡ ಕಾರ್ಮಿಕರು, ಅವ್ರಿಗೆ ಜೀವನಕ್ಕೆ ದುಡ್ಡು ಆಗಲ್ಲ. ಅದಕ್ಕೆ ಹಂಗೇನಾರು ಆಗಿ ಕೈ ಕಾಲು ಮುರಿದೋದ್ರೆ 2 ಲಕ್ಷ 3 ಲಕ್ಷ ಪರಿಹಾರ ಕೊಡ್ತಾರೆ. ಆತನ್ಗೇನಾರು ಜೀವ ಹೊಲ್ಟೋಯ್ತು ಅಂದ್ರೆ 5 ಲಕ್ಷ ಪರಿಹಾರ ಸಿಗುತ್ತೆ ನಿಮ್ಗೆ. ಇಷ್ಟೆಲ್ಲ ಐತೆ ಫೆಸಿಲಿಟಿಗಳು. ಇವೆಲ್ಲ ನಿಮ್ಗೆ ಗೊತ್ತಿದೆ, ಸೌಲಭ್ಯಗಳೈತೆ. ಸಾಲಿ ಕಲ್ತಿಲ್ರಿ, ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ. ಸಾಲಿನ ಕಲ್ತಿಲ್ರಿ, ಅಂಟ ಚಾಪ್ರಿ ನಾವ್. ಕೆಲಸ ಮಾಡೋದು, ಮನಿಗ್ ಹೋಗೋದು, ತಿನ್ನೋದು, ಮಲ್ಕೊಳ್ಳೋದ್ರಿ. ನಿಮ್ ಮೇಸ್ತ್ರಿ ನೀವು ರೊಕ್ಕ ಕೇಳ್ತಿರಲ್ಲ, ಕೂಲಿ ಪಗಾರ ಕೇಳ್ದಂಗೆ ಇಲ್ಲ, ನೀವ್ ಕೇಳ್ಬೇಕಲ್ವ? ಇವೆಲ್ಲ ಐತೆ ಮೇಸ್ತ್ರಿ ಮಾಡಿಸ್ಕೊಡ್ ನೀವು ಅಂತ. ಅವ ಸಾಹೇಬ ಮಾಡಿಸಿದಾನ್ ಬಿಡ್ರಿ ನಮ್ಗೆಲ್ಲ, ಬೇರೆ ನಾವ್ ಕೇಳಿಲ್ಲ. ನಾವ್ ಚೆನ್ನಾಗಿ ಅದೀವು ಅಂತ ನಾವ್ ಏನು ಕೇಳೇ ಇಲ್ರಿ. ಫೋನ್ ಐತೆ ನಿಮ್ಮ ಹತ್ರ? ಇಲ್ರಿ, ಫೋನ್ ಇಲ್ಲ. ಫೋನ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಯಾರ ಹತ್ರ ಐತೆ? ಗೊತ್ತಾಗೋದಿಲ್ರಿ ಫೋನ್. ನಿಮ್ ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ ಮದುವೆ ಆಗಿಲ್ರಿ. ಮದ್ವೆ ಆಗಿಲ್ಲ. ಓಕೆ. ಈಗ ಇವರು ಬೇರೆ ಮನೇಲಿ ಮಕ್ಳೆಲ್ಲ ಫೋನ್ ಯೂಸ್ ಮಾಡ್ತಾರೆ. ಏನ್ ಮಾಡಿ ಗೊತ್ತಾ, ಇದು ಇಕ್ಕಳ್ರಿ, ಇದ್ರೊಳಗಡೆ ನಂಬರ್ ಓದಕ್ ಗೊತ್ತಾಯ್ತಾ ನಿಮ್ಗೆ? ಇಲ್ರಿ. ಓಕೆನಾ? ಇದು ಹೇಳ್ತೀನಿ ನೋಡಿ, 155214.
ಈ ನಂಬರ್ಗೆ ನಿಮ್ಮ ಮಗನ ಕಡೆಯಿಂದ ಫೋನ್ ಮಾಡಿಸಿ ಕೇಳಿ, ನಾನು 30 ವರ್ಷ ಆಗೈತೆ 10 ವರ್ಷ ಆಗೈತೆ ಕಾರ್ಡ್ ಮಾಡಿಸಿ ಈ ತರ ನನಗೆ ಏನು ಬರ್ತಾ ಇಲ್ಲ ಬರಂಗ್ ಮಾಡ್ಕೊಡಿ ಅಂತಂದ್ರೆ ಅವರೇ ಬಂದು ನಿಮ್ಮ ಹತ್ರ ಎಲ್ಲಾ ದಾಖಲಾತಿಗಳು ತಗೊಂಡು ನಿಮ್ ಮೇಸ್ತ್ರಿ ಬರಲ್ಲ, ಅವ್ರು ಬಂದು ನಿಮ್ಗೆಲ್ಲಾನು ಕೂಡ ನಿಮ್ ಯೋಜನೆಗಳು ಮಾಡ್ಕೊಡ್ತಾರೆ. ಇನ್ನಾರು ಮಾಡಿಸ್ತೀರಾ ಅವೆಲ್ಲ ಮಾಡಿಸ್ತೀವ್ರಿ. ಮಾಡ್ಕೊಂತೀರಾ? ಹಾ, ಹಾ. ಓಲಿ ಕಾರ್ಮಿಕ ಸಚಿವರು ಯಾರು ಗೊತ್ತಾ? ಸಂತೋಷ. ಓಕೆನಾ, ಮಡಿಕೊಳ್ಳಿ ಇದನ್ನ ನಿಮ್ ಮಗನ್ ಕೈಲಿ ಫೋನ್ ಮಾಡಿಸಿ ತಿಳ್ಕೊಳ್ಳಿ. ಓಕೆನಾ, ತಿಳ್ಕೊಳ್ಳಿ ಇವೆಲ್ಲ ನಿಮ್ಗೆ ಅಂತ ಮಾಡಿರೋದು. ನಿಮ್ಮ ಹೆಸರು ಹೇಳ್ಕೊಂಡು ಯಾರ್ಯಾರೋ ತಗೊಂತಾವ್ರೆ, ಅದೆಲ್ಲ ಈಗ ಸ್ಟಾಪ್ ಆಗೈತೆ. ಓಕೆನಾ.